ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ಕೆ ಮೈಸೂರು ರುಚಿ. ಈ ದಿನ ತೊಂಡೆಕಾಯಿ ರೈಸ್ ಬಾತ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ 6 ಬ್ಯಾಡಗಿ ಮೆಣಸಿನ್ಕಾಯಿನ ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಸಾಸಿವೆ, ಜೀರಿಗೆ, ಮೆಣಸು ಇದಿಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೋತೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ. ಸ್ಟವ್ ಆನ್ ಮಾಡಿ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ದೊಡ್ಡ ಸ್ಪೂನಲ್ಲಿ ಸ್ವಲ್ಪ ಸೋಂಪು ಹಾಕ್ತೀನಿ. ಇವಾಗ ಮಸಾಲ ಐಟಮ್ಸ್ ಹಾಕ್ತೀನಿ. ಚಕ್ಕೆ, ಲವಂಗ, ಸೋಂಪು, ಕಲ್ಲುವು, ಜಾಪತ್ರೆ, ಪಲಾವ್ ಎಲೆ, ಸ್ವಲ್ಪ 1 ಏಲಕ್ಕಿ ಇಷ್ಟು ಹಾಕ್ತೀನಿ. ಇದೆಲ್ಲ ಚಟಪಟ ಅಂತ ಸಿಡಿಲಿ. ಇವಾಗ ತೊಂಡೆಕಾಯಿ, 1 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದು 1/4 kg ತೊಂಡೆಕಾಯಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಉದ್ದಕ್ಕೆ ಬೇಕಾದ್ರೆ ಕಟ್ ಮಾಡ್ಕೋಬೋದು, ನಾನು ರೌಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ, ಇವಾಗ 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದಿದ್ದೆಗೆ, ಅದನ್ನು ಹಾಕ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಒಗ್ಗರಣೆ ಜೊತೆ ಇದೆಲ್ಲ ಫ್ರೈ ಆಗಿ ಈ ತರಕಾರಿ ಜೊತೆ. ಇವಾಗ ತೊಳ್ಕೊಂಡಿರೋ ಅಕ್ಕಿ ಹಾಕ್ತೀನಿ. 1 ಕಪ್ ಅಕ್ಕಿ ಇದೆ, ಇದನ್ನು ಹಾಕ್ತೀನಿ. ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ತೀನಿ. ನೋಡಿ, ರುಬ್ಬಾಕಿರೋದು ಹಾಕಿದ್ದೀನಿ ಮಸಾಲೆ. ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಮಿಕ್ಸಿ ಜಾರ್ಗೆ ಅಕ್ಕಿ ಡಬ್ಬಲ್ ನೀರು ಹಾಕಿದ್ದೀನಿ. 1 ಅಕ್ಕಿಗೆ 2 ನೀರು. ಇದೆಲ್ಲ ಒಂದ್ಸಲ ಕುದಿ ಬರಲಿ. ನೀರು ಕುದೀತಾ ಇರುವಾಗ ಮುಚ್ಚಳ ಮುಚ್ಚಿದ್ರೆ ಅನ್ನ ಉದ್ರಾಗಿ ಚೆನ್ನಾಗಿ ಬರುತ್ತೆ. 1 ಕುದಿ ಬರಲಿ. ತುಂಬ ಚೆನ್ನಾಗುತ್ತೆ. ಬೆಳಗಿನ ನಾಷ್ಟಾಗೆ ನೀವು ಮಾಡ್ಕೊಳ್ಳಿ. ಬೆಳಗ್ಗೆಗಾದರೂ ಮಾಡ್ಕೋಬೋದು. ಮಧ್ಯಾಹ್ನ ಸಾರು ಮಾಡದೇ ಇದ್ದರೆ ಈ ರೀತಿ ರೈಸ್ ಬಾತ್ ಆದರೂ ಮಾಡ್ಕೋಬೋದು, ಒಂದು ತರಕಾರಿ ಹಾಕಿಬಿಟ್ಟು. ಇದು ಕುದಿ ಬರಲಿ ನೀರು. ನೋಡಿ, ಈ ಥರ ಕುದೀತಾ ಇದೆ. ಕಸ್ತೂರಿ ಮೆಥಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ತೊಂಡೆಕಾಯಿ ರೈಸ್ ಬಾತ್ ರೆಡಿ ಆಗುತ್ತೆ. ಉಪ್ಪು ಸರಿ ಇದೆ, ರುಚಿ ನೋಡ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ಇಲ್ಲಿ 1/4 kg ಮೂಲಂಗಿ ತೊಗೊಂಡಿದ್ದೀನಿ. ನಾನು ಇದು 2 ತೊಗೊಳ್ತೀನಿ, 2 ಸಾಕು. ಮೇಲಿಂದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿಲಿ 1 ರೌಂಡ್ ದಪ್ಪ ಪುಡಿ ಮಾಡ್ಕೊಳ್ತೀನಿ. ಮೊದಲು 2 ಮೂಲಂಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಬಿಡ್ತೀನಿ. ನೀರು ಹಾಕ್ತೀನಿ. ಕಡಲೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಸಾಂಬಾರು ಪೌಡ್ರು ಇದೆರಡನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇಲ್ಲಿ ಹುಣಸೆ ಹುಳಿ ನೆನೆಸ್ಕೊಂಡಿದ್ದೀನಿ. ಇದನ್ನು ರಸ ತಗೊಳ್ತೀನಿ. ಇವಾಗ ನೋಡಿ, ತೆಂಗಿನಕಾಯಿ, ಖಾರದ ಪುಡಿ, ಕಡಲೆ, ಬೆಳ್ಳುಳ್ಳಿ, ಕರಿಬೇವು ರುಬ್ಬಿರೋದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ರಸ, 1 ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ನೆನೆಸಿದ್ದೆ, ಅದನ್ನು ಹಾಕ್ತೀನಿ. ಇವಾಗ ಮಿಕ್ಸಿಲಿ ಮೂಲಂಗಿನ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ. ನೀವು ತುರಿದು ಬೇಕಾದ್ರೂ ಹಾಕ್ಬೋದು, ಇಲ್ಲ ಕಲ್ಲಲ್ಲಿ ಚಚ್ಚಬೇಕಾದ್ರೂ ಹಾಕ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈ ಜಾರಲ್ಲಿರೋದ ಇದರೊಳಗಡೆ ಹಾಕ್ತೀನಿ. ಇವಾಗ ಸ್ವಲ್ಪ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಬಾಳ್ಕದ ಮೆಣಸಿನ್ಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡಿಕೊಂಡು ಇದರೊಳಗಡೆ ಹಾಕ್ತೀನಿ. ಇದನ್ನು ಕುದಿಸಬಾರ್ದು. ಇವಾಗ ಒಗ್ಗರಣೆ ಮಾಡಿ ಹಾಕೋಣ. ಅದಕ್ಕೆ ರೀತಿ ಒಗ್ಗರಣೆ ಮಾಡಿ ಹಾಕ್ಬಿಟ್ಟು ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ. ಅನ್ನಕ್ಕಾದ್ರೂ ಸರಿ, ಮುದ್ದೆಗಾದ್ರೂ ಸರಿ. ಮುದ್ದೆಗೆ ತುಂಬ ಸೂಪರಾಗಿರುತ್ತೆ. ಇದು ತಟ್ಟೆಗೆ ಹಾಕೋಬಿಟ್ಟು ಮೇಲೆ ಹಸಿ ಈರುಳ್ಳಿ ಹಾಕೋಬಿಟ್ಟು ಮುದ್ದೆ ಊಟ ಮಾಡ್ಬೋದು. ಅನ್ನಕ್ಕೂ ಅಷ್ಟೇ, ಹಸಿ ಈರುಳ್ಳಿ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ಊಟ ಮಾಡ್ಬೋದು. ಈಗ ಜಜ್ಜಿ ಮೂಲಂಗಿ ಸಾರು ಹಸಿಗೊಜ್ಜು, ಇದು ಹಸಿಗೊಜ್ಜು ಸಾರು ಜಜ್ಜಿ ಮೂಲಂಗಿದು ರೆಡಿಯಾಗಿದೆ. ಇದು ನೋಡಿ, ಇವಾಗ ಅನ್ನ ಮಾಡ್ಕೊಳ್ಳೋಣ. ಅಕ್ಕಿ ಚೆನ್ನಾಗಿ ತೊಳೆದು 1 ಅಕ್ಕಿಗೆ 2 ನೀರು ಹಾಕಿ ಕುಕ್ಕರ್ಗೆ ಇಟ್ಟಿದ್ದೀನಿ. ಇವಾಗ
2 ವಿಷಲ್ ತೊಗೊಳ್ಳೋಣ. ಅನ್ನ ಮಾಡ್ಕೊಂಡು ಸ್ವಲ್ಪ ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಈ ಚಾಪರಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಸೌತೆಕಾಯಿ, ಈರುಳ್ಳಿ ಈ ವೆಜಿಟೇಬಲ್ ಕಟ್ಟರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಈ ನಿಂಬೆ ರಸ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದವ್ರು ಕಾಯಿ ತುರಿ ಹಾಕ್ಕೋಬೋದು. ನಮ್ಮನೆ ಕಾಯಿ ತುರಿ ಹಾಕೋದು ತಿನ್ನಲ್ಲ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ಹಾಕ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ತೊಂಡೆಕಾಯಿ ರೈಸ್ ಬಾತ್ ರೆಡಿಯಾಗಿದೆ. ಇದು ಸರ್ವ್ ಮಾಡಲು ಸಿದ್ಧ ಆಗುತ್ತೆ. ಈಗ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.